ಯಾವುದೋ ಒಂದು ಕ್ರೌರ್ಯದ ಪ್ರಾಯಶ್ಚಿತ್ತದ ಫಲವಾಗಿ ಒಂದು ಸುಂದರ ಕಲಾಕೃತಿ ಹುಟ್ಟುವುದು ಸಾಧ್ಯವೇ? ಖಂಡಿತ ಸಾಧ್ಯ. ಪ್ರೇಮದ ಪ್ರತೀಕವಾಗಿ ಸುಂದರವಾದ ತಾಜ್ ಮಹಲ್ ಸೃಷ್ಟಿಯಾಯಿತು. ಆದರೆ ತಾನು ತೋರಿಸಿದ ಕ್ರೌರ್ಯದಿಂದ ತೊಂದರೆ ಅನುಭವಿಸಿ ಅದರ ಪ್ರಾಯಶ್ಚಿತ್ತ ರೂಪವಾಗಿ ಅರಸನೊಬ್ಬ ದೇವಾಲಯವನ್ನು ಕಟ್ಟಿಸಿದ ಕತೆ ನಿಮಗೆ ಗೊತ್ತಿದೆಯೇ? ಇಲ್ಲದಿದ್ದರೆ ಬನ್ನಿ, ಈ ದೇವಾಲಯವೇ ಆ ಕಥೆಯನ್ನು ಸಾರುತ್ತಾ ಇಂದಿಗೂ ಜನರನ್ನು ಆಕರ್ಷಿಸುತ್ತಿದೆ. ಈ ಓಂಕಾರೇಶ್ವರ ದೇವಾಲಯವೇ ಇದಕ್ಕೆ ಸಾಕ್ಷಿ. ಕೊಡಗನ್ನು ಹಾಲೇರಿ ರಾಜವಂಶದವರು ಆಳುತ್ತಿದ್ದರು. ಅವರ ಪೈಕಿ 2ನೇ ಲಿಂಗರಾಜನು ತನ್ನ ಆಡಳಿತ ಕಾಲದಲ್ಲಿ ಹಲವಾರು ಎಡವಟ್ಟುಗಳನ್ನು ಮಾಡಿಕೊಂಡನೆಂದು ಇತಿಹಾಸ ಹೇಳುತ್ತದೆ. ಯಾವುದೋ ಒಂದು ಕಾರಣಕ್ಕಾಗಿ ಬ್ರಾಹ್ಮಣನೊಬ್ಬನನ್ನು ಆ ರಾಜ ಕೊಲ್ಲಿಸಿದನೆಂದು ಒಂದು ಕಥೆ ಇದೆ. ಆ ಬ್ರಾಹ್ಮಣನು ಬ್ರಹ್ಮ ರಾಕ್ಷಸನಾಗಿ ರಾಜನಿಗೆ ಹಗಲಿರುಳೂ ಕಾಟ ಕೊಡುತ್ತಿದ್ದನಂತೆ. ರಾಜನು ಮಂತ್ರತಂತ್ರಗಳಿಂದ ಇದರ ನಿವಾರಣೆಗೆ ಬಹಳಷ್ಟು ಪೇಚಾಡಿದರೂ ಸಾಧ್ಯವಾಗಲಿಲ್ಲ. ಕೊನೆಗೆ ಪರಿಹಾರ ರೂಪವಾಗಿ ಕಾಶಿಯಿಂದ ಶಿವಲಿಂಗ ತಂದು ದೇವಾಲಯ ಕಟ್ಟಿಸಿ ಶಿವನನ್ನು ಪೂಜಿಸಿದರೆ ಪಾಪವು ನಿವಾರಣೆ ಆಗುತ್ತದೆ ಎಂದು ಜ್ಯೋತಿಷ್ಯರು ಸಲಹೆ ಕೊಟ್ಟ ಮೇರೆಗೆ ಅರಸನು ಕಾಶಿಯಿಂದ ಶಿವಲಿಂಗ ತರಿಸಿ ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪನೆ ಮಾಡಿಸುತ್ತಾನೆ. ತನ್ಮೂಲಕ ತನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುತ್ತಾನೆ. ಹೀಗೆ ಅರಸನ ಕ್ರೌರ್ಯದ ಪ್ರಾಯಶ್ಚಿತ್ತ ರೂಪವಾಗಿ ಸುಂದರವಾದ ಈಶ್ವರ ದೇವಾಲಯವೊಂದು ತಲೆ ಎತ್ತುತ್ತದೆ. ಓಂಕಾರ ಶಬ್ದವು ಬ್ರಹ್ಮಾಂಡವನ್ನೇ ವ್ಯಾಪಿಸಿದ ಸೃಷ್ಟಿ ಚೈತನ್ಯ ಎಂಬುದಾಗಿ ಭಾರತೀಯರಾದ ನಮ್ಮೆಲ್ಲರ ಪರಂಪರಾಗತ ನಂಬಿಕೆ. ಓಂಕಾರ ರೂಪನಾದ ಪರಮೇಶ್ವರನು ಕಾಶಿಯಿಂದ ಬಂದು ಕೊಡಗಿನ ಮಡಿಕೇರಿಯಲ್ಲಿ ನೆಲೆಗೊಂಡದ್ದು ಹೀಗೆ. ಆಕರ್ಷಕವಾದ ಕೊಳ, ಕೊಳದ ನಡುವಿನಲ್ಲಿ ಉತ್ಸವ ಮಂಟಪದ ಎದುರಲ್ಲಿ ಧೀರೋದಾತ್ತವಾಗಿ ತಲೆ ಎತ್ತಿ ನಿಂತಿರುವ ಈ ದೇವಾಲಯ ನೋಡುಗರಿಗೆ ಅಪೂರ್ವ ಅನುಭವವನ್ನು ನೀಡುತ್ತದೆ. ಪಂಜಾಬಿನ ಅಮೃತಸರದ ಸ್ವರ್ಣ ಮಂದಿರವನ್ನು ನೆನಪಿಗೆ ತರುವ ಇದರ ವಾಸ್ತುಶೈಲಿ ಇಂಡೋ ಇಸ್ಲಾಂ ಶೈಲಿಯಲ್ಲಿದೆ. ಕ್ರಿಸ್ತಶಕ 1820ರಲ್ಲಿ ನಿರ್ಮಾಣವಾದ ಈ ದೇವಾಲಯ ಇಂದಿಗೂ ಹೊಚ್ಚ ಹೊಸದರಂತೆ ಕಂಗೊಳಿಸುತ್ತಿದೆ. ಸ್ವಾಮಿಯೇ ನೀನೇ ಗತಿಯೆಂದೇ ಸ್ವಾಮಿ ನಿನ್ನ ಬಳಿ ಬಂದೆ. ಓಂಕಾರೇಶ್ವರ ಸ್ವಾಮಿಯೇ ನೀನೇ ಗತಿಯೆಂದೇ ಸ್ವಾಮಿ ನಿನ್ನ ಬಳಿ ಬಂದೆ. ಅಭಯವ ನೀಡಿ ಹರಸುಬಾರೋ, ಅಭಯವ ನೀಡಿ ಹರಸುಬಾರೋ ಶಿವನೇ ಶಂಕರನೇ ಸ್ವಾಮಿ ಶ್ರೀ ಗಂಗಾಧರನೇ. ಅಭಯವ ನೀಡಿ ಹರಸುಬಾರೋ ಶಿವನೇ ಶಂಕರನೇ ಸ್ವಾಮಿ ಶ್ರೀ ಗಂಗಾಧರನೇ. ಓಂಕಾರೇಶ್ವರ ಸ್ವಾಮಿಯೇ ನೀನೇ ಗತಿಯೆಂದೇ ಸ್ವಾಮಿ ನಿನ್ನ ಬಳಿ ಬಂದೆ. ಓಂಕಾರೇಶ್ವರ ಸ್ವಾಮಿಯೇ ನೀನೇ ಗತಿಯೆಂದೇ ಸ್ವಾಮಿ ನಿನ್ನ ಬಳಿ ಬಂದೆ. ಕಾಶಿಲಿಂಗದ ರೂಪದಿರುವೆ ತ್ರಿಕಾಲದಲ್ಲೂ ಪೂಜೆಯ ಪಡೆವೆ. ಕಾಶಿಲಿಂಗದ ರೂಪದಿರುವೆ ತ್ರಿಕಾಲದಲ್ಲೂ ಪೂಜೆಯ ಪಡೆವೆ. ನಿತ್ಯವು ಮನದಲ್ಲಿ ಪ್ರಾರ್ಥಿಸುವವನಿಗೆ, ನಿತ್ಯವು ಮನದಲ್ಲಿ ಪ್ರಾರ್ಥಿಸುವವನಿಗೆ ವರವನ್ನು ನೀ ಕೊಡುವೆ ಸ್ವಾಮಿ ಕಾಯುತ್ತಲೇ ಇರುವೆ. ನಿತ್ಯವು ಮನದಲ್ಲಿ ಪ್ರಾರ್ಥಿಸುವವನಿಗೆ ವರವನ್ನು ನೀ ಕೊಡುವೆ ಸ್ವಾಮಿ ಕಾಯುತ್ತಲೇ ಇರುವೆ. ಓಂಕಾರೇಶ್ವರ ಸ್ವಾಮಿಯೇ ನೀನೇ ಗತಿಯೆಂದೇ ಸ್ವಾಮಿ ನಿನ್ನ ಬಳಿ ಬಂದೆ. ಓಂಕಾರ
ಓಂಕಾರೇಶ್ವರ ಸ್ವಾಮಿಯೇ ನೀನೇ ಗತಿಯೆಂದೇ ಸ್ವಾಮಿ ನಿನ್ನ ಬಳಿ ಬಂದೆ. ದಿನ ರಕ್ಷಿಸುತ್ತಲೇ ಇರುವೆ ನೀ ಸಲಹುತ್ತಲೇ ಇರುವೆ. ಎಲ್ಲ ಕಷ್ಟವ ನೀಗಿ ಅನುದಿನ ರಕ್ಷಿಸುತ್ತಲೇ ಇರುವೆ ನೀ ಸಲಹುತ್ತಲೇ ಇರುವೆ. ಓಂಕಾರೇಶ್ವರ ಸ್ವಾಮಿಯೇ ನೀನೇ ಗತಿಯೆಂದೇ ಸ್ವಾಮಿ ನಿನ್ನ ಬಳಿ ಬಂದೆ. ಗಣಪತಿ ಮತ್ತು ಸುಬ್ರಹ್ಮಣ್ಯ ಕೂಡ ಇಲ್ಲಿ ಓಂಕಾರೇಶ್ವರನ ಅಕ್ಕಪಕ್ಕದಲ್ಲಿ ಪೂಜೆ ಪಡೆಯುತ್ತಿದ್ದಾರೆ. ಶಿವರಾತ್ರಿ ಷಷ್ಠಿ ಸಂದರ್ಭದಲ್ಲಿ ಇಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ. ಸುಂದರ ಪರಿಸರದಲ್ಲಿ ನೆಲೆ ನಿಂತಿರುವ ಈ ದೇವಾಲಯ ಮನಸ್ಸಿಗೆ ಅನಿರ್ವಚನೀಯ ಆನಂದವನ್ನು ಕೊಡುವ ಓಂಕಾರ ಸನ್ನಿಧಿ.